ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಟಿ20 ಪಂದ್ಯಗಳ ಸರಣಿಯಲ್ಲಿ ಮೊದಲ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಯಿತು. ಇದೀಗ ಎರಡನೇ ಪಂದ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ನಾಳೆ ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ಎರಡನೇ ಟಿ20 ಪಂದ್ಯ ನಡೆಯಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಮೈದಾನದಲ್ಲಿ ನಾಳೆ ಪಂದ್ಯ ನಡೆಯಲಿದ್ದು, ಉಭಯ ತಂಡಗಳು ಕೂಡ ಚೊಚ್ಚಲ ಗೆಲುವನ್ನು ದಾಖಲಿಸುವ ಉತ್ಸಾಹದಲ್ಲಿವೆ. ಇನ್ನು ಮೊದಲ ಟಿ20 ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭ ಆಗಿತ್ತು. ಆದರೆ ನಾಳೆಯ ಮ್ಯಾಚ್ ಭಾರತೀಯ ಅಭಿಮಾನಿಗಳಿಗೋಸ್ಕರ ಕೊಂಚ ಬೇಗನೆ ಆರಂಭ ಆಗಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಮ್ಯಾಚ್ ಡೇ ಅಂಡ್ ನೈಟ್ ಮ್ಯಾಚ್ ಆಗಿತ್ತು. ಈ ಕಾರಣಕ್ಕೋಸ್ಕರ ಪಂದ್ಯ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಈಗ ಎರಡನೇ ಮ್ಯಾಚ್ ಅನ್ನ ಇಂಗ್ಲೆಂಡ್ನಲ್ಲಿ ಹಗಲಿನಲ್ಲಿಯೇ ನಡೆಸಲಾಗುತ್ತೆ. ಹೀಗಾಗಿ ಎರಡನೇ ಟಿ20 ಮ್ಯಾಚ್ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಇನ್ನು ಅರ್ಧ ಗಂಟೆಗೂ ಮುನ್ನ ಅಂದ್ರೆ 6:30ಕ್ಕೆ ಟಾಸ್ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಭಾರತೀಯ ಫ್ಯಾನ್ಸ್ಗೋಸ್ಕರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ರಾತ್ರಿ ಲೇಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಆದ್ರೆ ಮ್ಯಾಚ್ ನೋಡುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಪ್ರಸಾರಕರಿಗೆ ನಷ್ಟವಾಗಲಿದೆ. ಹೀಗಾಗಿ ಪ್ರಸಾರಕರು ಇಸಿಬಿ ಬಿಸಿಸಿಐ ನಡುವಿನ ಮಾತುಕತೆ ಬಳಿಕ ಪಂದ್ಯವನ್ನ ಮುಂಚಿತವಾಗಿಯೇ ನಡೆಸಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಡೇ ಅಂಡ್ ನೈಟ್ ಮ್ಯಾಚ್ ಕೂಡ ರಾತ್ರಿ 11 ಗಂಟೆಗೆ ಆರಂಭವಾಗಬೇಕಿತ್ತು. ಅದು ಕೂಡ 1 ಗಂಟೆ ಮುಂಚಿತವಾಗಿ ಆರಂಭ ಮಾಡುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ.